ಅಮ್ಮ ರಿಲ್ಯಾಕ್ಸ್ ಅಮ್ಮ, ನೀನ್ ತಿಳ್ಕೊತಿರೋ ಹಾಗೆ ಏನೂ ಇಲ್ಲ. ನಿಜವಾಗ್ಲು ನಾನ್ ಕೆಲ್ಸ ಮಾಡ್ತಿರೋ ಹೋಟ್ಲಲ್ಲಿ ಆ ಹುಡುಗಿನೂ ಕೆಲ್ಸ ಮಾಡ್ತೀಯಾಳೆ. ಅಂಡ್ ಮೋರ್ ಓವರ್ ಏನ್ ಗೊತ್ತಾ, ನಾನಿರೋ PG ಓನರ್ ಮಗಳವಳು. ಅದಕ್ಕೆ ಒಂದ್ ಸ್ವಲ್ಪ ಸಲಿಗೆ ಅಷ್ಟೇ ಅಮ್ಮ. ಕಮಾನ್ ಮಾ, ನಾನು ಮದ್ವೆ ವಿಷಯದಲ್ಲಿ ನಿನ್ನ ಡಿಸಿಷನ್ ಫೈನಲ್ಲು ಅಂತ ಹೇಳಿದೀನಿ. ನೀನ್ ಯಾರನ್ನ ಮದ್ವೆ ಆಗು ಅಂತ ಹೇಳ್ತೀಯೋ ಕಣ್ಣು ಮುಚ್ಕೊಂಡು ಅವ್ರಿಗೆ ತಾಳಿ ಕಟ್ತೀನಿ ಅಂತಾನೂ ಹೇಳಿದೀನಿ, ಪ್ರಾಮಿಸ್ಸು ಮಾಡಿದೀನಿ. ಆದ್ರೂ ಭಯನಾ ನಿನ್ಗೆ? ನೇರೋ ಮುನ್ನ ಆಟ ಆಡು ಸ್ಪರ್ಧೆಯ ವಿಜೇತರನ್ನು ಅನೌನ್ಸ್ ಮಾಡೋ ಟೈಮ್. ಫಸ್ಟ್ ಪ್ರೈಸ್ ಹೋಗ್ತಾ ಇದೆ ಹಾಸನದ ಮಲ್ಲಿಕಾ ಅವರಿಗೆ. ಹಾಗೆ ಸೆಕೆಂಡ್ ಪ್ರೈಸ್ ಗೆದ್ದಿದ್ದಾರೆ ಬನಶಂಕರಿಯ ಸೀತಾಲಕ್ಷ್ಮಿ ಅವರು. ಬನಶಂಕರಿಯ ಸೀತಾಲಕ್ಷ್ಮಿ ಅಂದ್ರೆ ನಾನು ಗೆದ್ಬಿಟ್ನ. ಏತು ಕರಮ್ಮ, ಜಯ, ಸೃಷ್ಟಿ ಎಲ್ಲ ಬೇಗ ಬಂದ್ರು. ಲೇ ಜಯ, ಅಮ್ಮ ಬಿದ್ರು ಅನ್ಸುತ್ತೆ, ಬಾರೆ. ಪರಮೇಶ್ವರ, ಏನಾಯ್ತಮ್ಮ? ಜೀವ ಹೋದಂಗ್ ಕಿರ್ಚ್ಕೊಂಡು ಇಲ್ಲಿ ಆರಾಮಾಗಿ ನಿಂತಿದ್ಯಲ್ಲ, ಏನಮ್ಮ ನಾಟಕ ನಿಂದು? ಸುಮ್ನೇರೋ, ವಿಷಯ ಗೊತ್ತಂದಿರ ರೇಗಾಡ್ಬೇಡ. ಜಾಕ್ ಪಾಟ್ ಹೊಡೆದೆ ಕಣೋದು ಕ್ರಮ, ಜಾಕ್ ಪಾಟ್ ಹೊಡೆದೆ. ಅದೃಷ್ಟ ದೇವತೆ ನನ್ಗೆ ಒಂದು ಬಂದಿದ್ದಾಳೆ ಕಣೋದು ಕ್ರಮ. ಅಜ್ಜಿ ಅದೇನು ಅಂತ ಬೇಗ ಹೇಳು. ಅವತ್ತು ರೇಡಿಯೋದವರು ಸುಡ್ಕೋ ಸ್ಪರ್ಧೆ ಇಟ್ಟಿದ್ರಲ್ಲ, ನಾನು ಇರ್ಲಿ ಅಂತ ಉತ್ತರ ಬರ್ದು ಕಳ್ಸಿದ್ದೆ, ನೆನ್ಪಿದ್ಯಾ? ಅದ್ರಲ್ಲಿ ನನ್ಗೆ ಸೆಕೆಂಡ್ ಪ್ರೈಸ್ ಹೊಡೆದಿದೆ ಕಣೋ, ಸೆಕೆಂಡ್ ಪ್ರೈಸು. ಅಷ್ಟೇನಾ? ನೀನ್ ಕಿರ್ಚಿದ್ ನೋಡಿದ್ರೆ ಲಕ್ಷಗಟ್ಲೆ ಲಾಟ್ರಿ ಹೊಡಿತೇನೋ ಅನ್ಕೋಬೇಕು. ನೀನ್ ಬರೀ ಇದೆ ಆಯ್ತಾ ಅಮ್ಮ? ಅಮ್ಮ ಗೆದ್ದಿದ್ದಾಳೆ ಅಂತ ಸ್ವಲ್ಪ ಆದ್ರೂ ಖುಷಿ ಆಗೋದ್ ಬೇಡ ನಿನ್ಗೆ? ಅಜ್ಜಿ ನೀವೇನಿದ್ರು ಸೆಕೆಂಡು, ಫಸ್ಟ್ ಅಲ್ಲ. ಜಾಸ್ತಿ ಕುಣಿಬೇಡಿ. ಅಯ್ಯೋ ಮುಂಡೆದೆ, ಚೋಟುದ್ದ ಇಲ್ಲ, ನನ್ನೇ ಆಡ್ಕೋತೀಯ ನೀನು. ಅವತ್ ಬೆಳಿಗ್ಗೆ ಎದ್ದೇಟ್ಗೆ ಅನಿಷ್ಟದ ಮುಖ ನೋಡಿದ್ದೆ ಅನ್ಸುತ್ತೆ, ಅದಕ್ಕೆ ಸೆಕೆಂಡ್ ಪ್ರೈಸು. ಇಲ್ಲ ಅಂದ್ರೆ ನನ್ಗೆ ಫಸ್ಟ್ ಪ್ರೈಸ್ ಬರ್ತಿತ್ತು, ಗೊತ್ತಾ? ಬರ್ತಾ ಬರ್ತಾ ನಿಮ್ದು ಯಾಕೋ ಸ್ವಲ್ಪ ಅತಿ ಆಗ್ತಿದೆ ಅತ್ತೆ. ನಕ್ಷತ್ರ ಈ ಮನೆಯಲ್ಲಿ ಇರೋದ್ರಿಂದಾನೆ 3 ಹೊತ್ತು ನಮ್ಮೆಲ್ರಿಗೂ ಹೊಟ್ಟೆ ತುಂಬ ಅನ್ನ ಆದರೂ ಸಿಗ್ತಾ ಇದೆ. ವೇಳೆ ಅವಳೇನಾದರೂ ಈ ಮನೆಯಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ನಮ್ಮೆಲ್ಲರ ಪರಿಸ್ಥಿತಿ ಹೇಗಿರ್ತಿತ್ತು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿ. ನಾನ್ ಯಾಕೆ ಯೋಚನೆ ಮಾಡಬೇಕು? ನನ್ಗೆ ನನ್ನ ಮಗ ಇಲ್ವಾ? ತಂದು ಹಾಕಲ್ವಾ? ಏನೋ ಇವಳು ಮಗಳಿಂದಾನೇ ಜಗತ್ ನಡೀತಾ ಇರೋದು ಅನ್ನೋ ತರ ಆಡ್ತಾಳೆ. ನಿಮ್ಮ ಮಗ ಕೆಲ್ಸಕ್ಕೆ ಹೋಗದೆ 4 ತಿಂಗಳಾಗಿದೆ. ಈ ವಿಚಾರ ಎಲ್ಲ ನಿಮಗೂ ಗೊತ್ತಿದ್ದು ಹೀಗೆ ಮಾತಾಡ್ತಿರಲ್ಲ ಅತ್ತೆ. ಆ ಸುಡ್ಗಾಡ್ ಕಪ್ಪನಿಷ್ಠ ನಮ್ಮನೇಲಿ ಇರೋದಕ್ಕೇನೆ ನನ್ ಮಗ ಹುಷಾರ್ ತಪ್ಪಿದ್ದು. ಅವಳು ಈ ಭೂಮಿಗೆ ಬರ್ದೇ ಇದ್ದಿದ್ರೆ ನಾವೆಲ್ಲ ಆರಾಮಾಗಿರ್ತಾ ಇದ್ವಿ, ತಿಳ್ಕೊ. ನನ್ಗೆ ಹೇಳಕ್ ಬಂದ್ಬಿಟ್ಲು ಸುಪ್ನಾತಿ. ಹೋಗೋಗು, ಕೆಲ್ಸ ನೋಡ್ಕೋ. ಏನಮ್ಮ ಇದೆಲ್ಲ? ಇದನ್ನೆಲ್ಲ ಹಾಕೊಂಡು ನಮ್ಮ ಹೋಟ್ಲಲ್ಲಿ ಕೆಲಸ ಮಾಡ್ಬೇಕಾ ಇವಾಗ? ಹೌದು, ಮಾಡ್ಬೇಕು. ಅಂದ್ರೆ ಮಾಡ್ತೀಯಾ? ಅಮ್ಮ ಏನಕ್ಕೆ ಅಂತ ಹೇಳಮ್ಮ. ಸಂಜೆ 6 ಗಂಟೆಗೆ ಅರ್ಜುನ್ ಅಂಕಲ್ ವೆಡ್ಡಿಂಗ್ ಆನಿವರ್ಸರಿ ಪಾರ್ಟಿ ಇದೆ. ನೀನು ನನ್ನ ಜೊತೆ ಬರ್ತಿದ್ಯಾ ಅಷ್ಟೇ. ಅಮ್ಮ ಪಾರ್ಟಿನಾ? ನಾನಾ? ನೋ ವೇ, ಸೀರಿಯಸ್ಲಿ ಆಗಲ್ಲ. ಇದೇನೋ ಇದು, ಅಮ್ಮಂಗೆ ಕಡ್ಡಿ ಮುರಿದಾಗ ಆಗಲ್ಲ ಅಂತಿದ್ಯಾ? ದಿಸ್ ಇಸ್ ನಾಟ್ ಫೇರ್. ಅಮ್ಮ ಹಾಗಲ್ಲಮ್ಮ, ನೀನ್ ಇಷ್ಟು ಸಡನ್ ಆಗಿ ಹೇಳಿದ್ರೆ ನನಗೂ ಪ್ರಿಪೇರ್ ಆಗೋದಕ್ಕೆ ಟೈಮ್ ಬೇಕು ತಾನೆ. ನೀನ್ ಕಷ್ಟ ಕೊಡಬಾರ್ದು ಅಂತಾನೆ ಇದೆಲ್ಲ ತರಿಸಿರೋದು. ಅಮ್ಮ ಸೂಟ್ ಹಾಕೊಂಡ್ ಬರೋದಲ್ಲ ಅಮ್ಮ, ನನಗೆ ಹೋಟ್ಲಲ್ಲಿ ಕೆಲಸ ಇರುತ್ತೆ ಆ್ಯಂಡ್ ಲಂಚ್ ಟೈಮಲ್ಲಿ ರಶ್ ತುಂಬ ಇರುತ್ತೆ. ನಾನು ಹೋಗಿಲ್ಲ ಅಂದರೆ ಕೆಲಸನೇ ಆಗಲ್ಲ. ನಾನು ಹೋಗಿ ಪರೋಟ ಮಾಡಬೇಕು. ಪರೋಟ? ಅಲ್ಲಿ ಬೇರೆಯವ್ರು ಯಾರೂ ಇಲ್ವಾ? ಬೇರೆಯವ್ರು ಯಾರಾದ್ರೂ ನೋಡ್ಕೋತಾರೆ, ನೀ ಸುಮ್ಮನೆ ಪಾರ್ಟಿಗೆ ಬಾ. ಸಾರಿ ಅಮ್ಮ, ನಾನು ಹಾಗೆಲ್ಲ ಬರೋಕ್ಕಾಗಲ್ಲ. ಪಾಪ ಅವ್ರು ನನಗೋಸ್ಕರ ಕಾಯ್ತಿರ್ತಾರಮ್ಮ. ಅಮ್ಮಂಗೋಸ್ಕರ ಇಷ್ಟು ಮಾಡಲ್ಲ ಅಂತೀಯಲ್ಲ ನೀನು? ಅದೇನೇ ಕೆಲಸ ಇದ್ರು
ನನಗೋಸ್ಕರ ಪಾರ್ಟಿಗೆ ಬರ್ತಿದ್ಯಾ ಅಷ್ಟೇ, ಬರ್ಬೇಕು. ಸರಿ, ಓಕೆ. ಪಾರ್ಟಿ ಇರೋದು 6 o'clock ಅಲ್ವಾ? ಶಾರ್ಪ್ 6ಗೆ ನಾನು ಪಾರ್ಟಿಯಲ್ಲಿ ಇರ್ತೀನಿ. ಇವಾಗ ಹೊರಡ್ಲಾ? ಬರ್ಲಾ? ಬಾಯ್. ಮತ್ತೆ ಹೊರಡೋ ಮಾತಾಡ್ತಿದ್ಯಲ್ಲ. ನೀನ್ ಇವತ್ತು ಎಲ್ಲೂ ಹೋಗೋಗಿಲ್ಲ, ನನ್ನ ಜೊತೆನೇ ಇರಬೇಕು ಅಷ್ಟೇ. ವಾಟ್ ಇಸ್ ದಿಸ್? ಪಾರ್ಟಿ ಅಂತ ಹೇಳಿದೆ, ಸರಿ ಅಂದೆ. ಇವಾಗ ಇಡೀ ದಿನ ನಿನ್ ಜೊತೆನೆ ಇರಬೇಕು, ರೆಸ್ಟ್ ಮಾಡಬೇಕು ಅಂದ್ರೆ ಹೇಗಮ್ಮ ಸಾಧ್ಯ? ಬಾಸ್, ಮೇಡಮ್ ಆಲ್ರೆಡಿ ನಿಮ್ಗೋಸ್ಕರ ಒಂದು ರೆಸಾರ್ಟ್ ಬುಕ್ ಮಾಡವ್ರೆ. ನೀವು ಟೈಮ್ ಪಾಸ್ಗೆ ಅಂತ ಸಂಜೆವರೆಗೂ ಸ್ಪಾ ಮಸಾಜ್ ಮಾಡಿಸ್ಕೊಂಡು ಆರಾಮಾಗಿರಿ. ನಿಮ್ಗೋಸ್ಕರ ಒಂದು ಕಾರ್ ಕಳಿಸ್ತೀನಿ, ನೀವು ಆ ಸೂಟು ಬೂಟ್ ಹಾಕೊಂಡು ಜುಮ್ಮನ್ ಬಂದ್ಬಿಡಿ. ಅಮ್ಮ, ಪಾರ್ಟಿ ಕರ್ದೆ ಓಕೆ ಅಂದೆ. ಇವಾಗ ಇಡೀ ದಿನ ರೆಸ್ಟ್ ಮಾಡ್ಬೇಕು, ನಿನ್ ಜೊತೆನೆ ಇರ್ಬೇಕು ಅಂದ್ರೆ ಹೇಗ್ ಸಾಧ್ಯ? ಯಾಕೋ ಇಷ್ಟೊಂದು ಹಠ ಮಾಡ್ತಿದ್ಯಾ? ಒಂದಿನ ನನ್ ಜೊತೆ ಇರೋಕ್ ಏನಾಗತ್ ನಿಂಗೆ? ಹಠ ಅಲ್ಲಮ್ಮ, ಕೆಲ್ಸದ ಬಗ್ಗೆ ನನಗಿರೋ ಕಮಿಟ್ಮೆಂಟ್. ಓಕೆ, ಇವಾಗ ನಮ್ಮ ಹೋಟ್ಲಲ್ಲಿ ಇದೇ ತರ ಇನ್ನೊಬ್ರು ಶೆಫು ಹೇಳ್ದೆ ಕೇಳ್ದೆ ರಜಾ ಹಾಕಿದ್ರೆ ನೀನ್ ಬಿಟ್ಬಿಡ್ತೀಯಾ? ನೋ ವೇ, ನೆವರ್. ಅಂದ್ಮೇಲೆ ನಾನು ಬೇರೆಯವ್ರ ಹೋಟ್ಲಲ್ಲಿ ಕೆಲ್ಸಕ್ಕೆ ತಾನೇ ಇರೋದು. ಅವ್ರಿಗೊಂದ್ ರೂಲು, ನನ್ಗೊಂದ್ ರೂಲಾ? ಅದ್ ನನ್ಗೂ ಅಪ್ಲೈ ಆಗತ್ತೆ ತಾನೆ? ಫೈನ್, ಹೊರಡು. ಆದ್ರೆ ಶಾರ್ಪ್ ಸಂಜೆ 6 ಗಂಟೆಗೆ ಅಲ್ಲಿ ಬಂದಿರ್ಬೇಕು. ಪಾರ್ಟಿಗೆ ಬರೋದಂದ್ರೆ ಈಗ ಬಂದಿದ್ಯಲ್ಲ, ಸುಮ್ನೆ ಹಾಗೆ ಬರೋದಲ್ಲ. ಶಕುಂತಲಾ ದೇವಿ ಮಗನಾಗಿ MPR ಫುಡ್ಸ್ ದೊರೆ ತರ ಬರ್ಬೇಕು, ತಿಳಿತಾ? ಓಕೆ ಮಾಮ್, ಶಾರ್ಪ್ 6 ಪಾರ್ಟಿ ವಿತ್ ಸೂಟ್. ಬರ್ಲಾ? ಪರೋಟ ತಟ್ಟಕ ಬಾಸ್. ಬಾಯ್ ಮಾಮ್. ಬಾಯ್ ಮೈ ಸ್ವೀಟ್ ಮಾಮ್. ಹೋಗ್ಬಿಟ್ಬಾ, ಹುಷಾರು. ಕಾಫಿ. ಓಹ್, ಥ್ಯಾಂಕ್ ಯು. ನೀನೇ ಮಾಡಿದ್ದ? ಹಾಂ, ನಿಂಗೆ ಇಷ್ಟ ಆಗತ್ತೋ ಇಲ್ವೋ? ನಾಟ್ ಬ್ಯಾಡ್, ಚೆನ್ನಾಗೇ ಮಾಡಿದ್ಯಾ. ಥ್ಯಾಂಕ್ ಯು. ಅಮ್ಮ, ಆಫೀಸರ್ ಕಾಲ್ ಮಾಡಿದ್ರು. ನಾಳೆ ಇನ್ನೊಬ್ಳು ಹುಡುಗಿ ಬಗ್ಗೆ ಡಾಕ್ಯುಮೆಂಟ್ ಸಿಗುತ್ತೆ ಅಂತಲೂ ಹೇಳಿದ್ರು. ಥ್ಯಾಂಕ್ ಗಾಡ್, ಜಾಸ್ತಿ ಸಮಯ ತಗೊಳ್ದೆ ಬೇಗ ಬೇಗ ಕೆಲಸ ಮಾಡ್ತಾ ಇದ್ದಾರೆ. ಹಾಂ, ಒಂದೇ ವಾರದಲ್ಲಿ ಕೆಲಸ ಮುಗಿಬೇಕು ಅಂತ ಹೇಳಿದ್ದೆ, ಅದಕ್ಕೆ ಬೇಗ ಬೇಗ ಹುಡುಕ್ತಾ ಇದ್ದಾರೆ. ಆ ಹುಡುಗಿ ಹೆಸರು ಅಡ್ರೆಸ್ಸು ಏನಾದರೂ ಹೇಳಿದ್ರಾ? ಅದೆಲ್ಲ ಏನೂ ಗೊತ್ತಿಲ್ಲ, ನಾಳೆ ಹೇಳ್ತೀನಿ ಅಂತ ಹೇಳಿದ್ರು. ಇಬ್ಬರಲ್ಲಿ ಒಬ್ಬರ ಬಗ್ಗೆ ಗೊತ್ತಾದ್ರೂ ಅರ್ಧ ಜವಾಬ್ದಾರಿ ಕಳೆದ ಹಾಗೆ. ಅವ್ರು ಹೇಳ್ದ ಹಾಗೆ ನಾಳೆ ಆ ಒಬ್ಳು ಹುಡುಗಿ ಬಗ್ಗೆ ಡೀಟೇಲ್ ಸಿಕ್ಕಿದ್ರು ಅಷ್ಟೇ ಸಾಕು. ಕಮ್ಮಾನಮ್ಮ, ಟೆನ್ಷನ್ ಮಾಡ್ಕೋಬೇಡ. ಇನ್ಫಾರ್ಮೇಶನ್ ಸಿಗೋದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಬಟ್ ಸಿಗೋದ್ರಲ್ಲಿ ಡೌಟೇ ಇಲ್ಲ. ಅಮ್ಮ, ನಿನ್ಗೆ ಹೇಗೆ ಆ ಇಬ್ರು ಹುಡುಗಿರಿಗೆ ನ್ಯಾಯ ಕೊಡ್ಸೋದು ಮುಖ್ಯನೋ, ನನಗೂ ನಿನ್ನ ಹೆಲ್ತ್ ಅಷ್ಟೇ ಮುಖ್ಯ. 23 ವರ್ಷ ಆದಮೇಲೆ ನನ್ನಮ್ಮ ನನಗೆ ಸಿಕ್ಕಿರೋದು. ನೀನು ಟೆನ್ಷನ್ ತಗೊಂಡು ಹೆಲ್ತ್ ಅಪ್ಸೆಟ್ ಆದರೆ ನಾನೇನು ಮಾಡಬೇಕು? ನೀನು ಡಾಕ್ಟರ್ ಅಲ್ವಾ, ನಿನಗೆ ಇದನ್ನೆಲ್ಲ ನಾನು ಹೇಳಬೇಕಾ? ಹೇಳು. ಚಚಾ, ಮಹಾರಾಜರು ಬಂದ್ರು. ಮಹಾರಾಜರು, ಚಚಾ ನೀವು ಚೇರ್ ಹಾಕಿ. ರಾಜಣ್ಣ, ನೀವು ಜ್ಯೂಸ್ ಗೀಸ್ ಇದ್ರೆ ಕೊಡಿ, ಕುಡೀಲಿ. ಆಗ್ಲೇ ಹೌದಾ ನೀಗ್ಲಾ ಬರೋದು? ನಾವಿಬ್ರೆ ಹೇಗೆ ಕೈಕಾಲು ಹೊಡಿತಿದ್ವಿ ನೋಡು. ಜಾಸ್ತಿ ಆಯ್ತ್ಕೊಳೋ ನಿಂದು. 1 ಗಂಟೆಲಿ ಬರ್ತೀರಿ ಅಂದವನು 1 ಗಂಟೆ 1 ನಿಮಿಷಕ್ಕೆ ಬಂದಿದ್ಯಾ. ಯಾಕೆ ಲೇಟು? ಏನ್ ಮಾಡ್ತಿದ್ದೆ? ಎಲ್ಗೋಗಿದ್ದೆ? ಜವಾಬ್ದಾರಿ ಇಲ್ವಾ ನಿನ್ಗೆ? ಕೆಲ್ಸಕ್ಕೆ ಪ್ರಜ್ಞೆ ಬೇಡ್ವಾ? ಈಗ ಕೆಲಸ ಮಾಡೋದು? ಪರವಾಗಿಲ್ವೇ, ಚೆನ್ನಾಗೇ ಮಾಡಿದ್ಯಲ್ಲ. ಅಷ್ಟಿಷ್ಟ ಆಯ್ತಾ? ಹಾಗಾದ್ರೆ ನಾನೇ ಡೈಲಿ ಮಾಡ್ಲಾ? ನಾನು ಬದುಕ್ಬಾರ್ದಾ? ಅಲ್ಲಿ ಇಲ್ಲಿ ಅವರು ಇವ್ರ ಹತ್ರ ಕಾಡಿ ಬೇಡಿ ಕೆಲಸ ಹುಡ್ಕೊಂಡಿದೀನಿ. ಇದಕ್ಕೂ ಕಲ್ಲು ಹಾಕ್ಬಿಡ್ಬೇಡ. ಹೌದಾ? ನೀನ್ ಅಷ್ಟೆಲ್ಲ ಕಷ್ಟಪಟ್ಯಾ? ಏನೋಪ್ಪ, ನಿನ್ನ ನೋಡಿದ್ರೆ ನಂಗೆ ಹಂಗೆ ಅನ್ಸೋದೇ ಇಲ್ಲ. ಎಷ್ಟೇ ಆದ್ರೂ ಮಾಫಿಯಾ ಕಿಂಗು, ಎಲ್ಲೆಲ್ಲಿಂದ ದುಡ್ಡು ಬರುತ್ತೆ. ಈ ಕೆಲಸ ಹೋದ್ರೂ ನೀನು ಆರಾಮಾಗಿರ್ತೀಯ ಬಿಡು. ಅಮ್ಮ ಮಾರೈತಿ, ಕೈ ಮುಗಿತೀನಿ. ಹೊರಗಡೆ ಹೋಗಿ ಎಲ್ಲರೂ ಮುಂದೆ ಮಾಫಿಯಾ ಕಿಂಗು ಹಾಗೆ ಹೀಗೆ ಅಂತ ಹೇಳಿಯ, ಆಮೇಲೆ ಜನ ನಿಜ ಅನ್ಕೊಂಡ್ಬಿಡ್ತಾರೆ. ಪಕ್ಕಕ್ಕೆ ಸರಿ ಕೆಲಸ ಮಾಡಬೇಕು. ಓಯ್, ಕೆಲ್ಸದ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡೋನು? ಇಷ್ಟೊತ್ತು ಎಲ್ಗೋಗಿದ್ದೆ? ನಾನು ನನ್ನ ಫ್ರೆಂಡ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟೆ ಹೋಗಿದ್ದೆ. ಚಾಚಾ ಹೇಳ್ಬಿಟ್ಟು ಹೋದೆ ಅಲ್ವಾ ಚಾಚಾ? ಹೌದು ಬೇಟೆ. ಫ್ರೆಂಡ್ ಅಂದ್ರೆ ಗರ್ಲ್ ಫ್ರೆಂಡಾ? ಅವಳಿಗೆ ಬಾದಾಮಿ ಹಲ್ವಾ ಅಂದ್ರೆ ಇಷ್ಟನಾ?
ಅವಳಿಗೋಸ್ಕರ ನನ್ನ ತಗೊಂಡು ಹೋಗಿದ್ದು. ನೋಡು, ಗರ್ಲ್ ಫ್ರೆಂಡು ಅಂತ ಮ್ಯಾಟರ್ ಚೇಂಜ್ ಮಾಡ್ಬೇಡ. ಇರ್ಕೋ, ಪರೋಟ ಇನ್ನ ಮಾಡಿಲ್ಲ, ಸುಮ್ಮನೆ ಇರು. ಎಷ್ಟು ಟೈಮ್ ಆಯ್ತು, ಇನ್ನ ಪರೋಟಾನೇ ಮುಗಿಸಿಲ್ಲ ನೀನು. ಓ, ನನ್ನ ವಿಷಯ ಬಿಡು. ನೀನೇನೋ ಇಂಟರ್ವ್ಯೂ ಅಂತ ಹೋಗಿದ್ದಲ್ಲ, ಅದೇನಾಯ್ತು? ಆ ವಿಷಯ ಬಿಡು ಟಪಿ, ಹೋಗ್ಲಿ ಬಿಡು. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಅವ್ರಿಗೆ ನಿನ್ ಥರ ಟ್ಯಾಲೆಂಟೆಡ್ ಹುಡುಗಿನ ಕೆಲ್ಸಕ್ಕೆ ತಗೊಳ್ಳೋದಕ್ಕೆ ಅದೃಷ್ಟ ಇಲ್ಲ ಅನ್ಸುತ್ತೆ. ಆದರೆ ನಿನ್ನ ಪ್ರಯತ್ನ ಮಾತ್ರ ಬಿಡಬೇಡ. ಇವತ್ತಲ್ಲ ನಾಳೆ ನೀನು ಆಂಕರ್ ಆಗೇ ಆಗ್ತೀಯ. ಹಾಗೋಗಿ ನಾನು ಮಾಡ್ತೀನಿ, ನೋಡ್ತೀನಿ. ಓ ಹೌದಾ? ಹೇಗೆ? ನೀನ್ ನನ್ಗೋಸ್ಕರ ಹೊಸ ಟಿವಿ ಚಾನಲ್ ಓಪನ್ ಮಾಡಿ ಅದ್ರಲ್ಲಿ ನನ್ನನ್ನ ಮೇನ್ ಆಂಕರ್ ಮಾಡ್ತೀಯಾ? ಅಷ್ಟೇ ತಾನೆ, ಮಾಡೋಣ ಬಿಡು. ಇನ್ನು ಕಾಕ ಅಂಗಡಿ ಚಿತ್ರಾನ, ಆದ್ರೆ ಬಿಲ್ಡಪ್ ಮಾತ್ರ 5 ಸ್ಟಾರ್ ಬಿರಿಯಾನಿ ರೇಂಜು. ಮುಖ ನೋಡ್ಕೊಂಡಿದ್ದೇನೆ ನೀನು. ಚಾನೆಲ್ ಮಾಡ್ತೇನೆ ನೀನು, ಚಾನೆಲ್. ಎಲ್ಲೂ ಕೆಲಸ ಸಿಗ್ತಿಲ್ಲ ಅಂತ ನಾನಿದ್ರೆ ತಮಾಷೆ ಮಾಡ್ತೀಯಾ? ಹಾಸ್ಗೆ ಇದ್ದಷ್ಟು ಕಾಲ್ ಚಾಚೋದ್ ಕಲಿ, ಆರೋಗ್ಯಕ್ಕೆ ಒಳ್ಳೇದು. ಬಾಯ್ ಬಿಟ್ರೆ ಪುಂಗಿ ಉತ್ತಾನೆ ಮಿಸ್ಟ್ರಿ ಮುನಿಯಪ್ಪ. ಚಾಚಾ, ನಾನು ಬರ್ತೀನಿ. ಕ್ಯಾಟ್ರಿಂಗ್ ಟೈಮ್ ಆಯ್ತು. ಡ್ಯೂಟಿ ಯಾವ ಕಡೆ? ನಿನ್ಗೆ ಯಾಕದೆಲ್ಲ? ನೀನೆಲ್ಲ ಹೇಳ್ಬಿಟ್ಟು ಹೋಗ್ತೀಯಾ? ಹೋಗಲ್ಲ. ಚಾಚಾ, ಹೇಗಿದ್ರು ಅವಳು ಇವಾಗ ಇಡೀ ದಿನ ಇಲ್ಲೇ ಕೆಲಸ ಮಾಡ್ತೀಯಾಳೆ. ಪರ್ಮನೆಂಟ್ ಮಾಡ್ಬೋದಲ್ವಾ ಚಾಚಾ? ಅವಳಿಗೂ 4 ಕಡೆ ಕೆಲಸ ಮಾಡೋ ಟೆನ್ಷನ್ ತಪ್ಪುತ್ತೆ. ಬೇಟ, ನಾನು ಅವಳಿಗೆ ಹಾಗೆ ಹೇಳಿ ನೋಡಿದೆ. ಆದರೆ 4 ಕಡೆ ದುಡಿದ್ರೆ 4 ಕಾಸು ಜಾಸ್ತಿ ಸಿಗುತ್ತೆ ಅಂತ ಆಸೆ. ಪಾಪ ಒಬ್ಬಳೇ ಮನೆಯೆಲ್ಲ ತೂಗಿಸ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಇಷ್ಟೊಂದು ಸರ್ಕಸ್ ಮಾಡ್ತದೆ. ಅಲ್ಲ, ಬೇಟಿಗೆ ಒಳ್ಳೇದು ಮಾಡಿ. ನಂಗೆ ಯಾವಾಗ್ಲೂ ನಿಂದೆ ಗೋಳಾಗ್ಬಿಡ್ತಲ್ಲಪ್ಪ. ಅಲ್ಲ, ನಕ್ಷತ್ರ ನಿನ್ ಮಗಳು ಹೌದೋ ಇಲ್ವೋ ಅನ್ನೋ ಡೌಟ್ ನಿನ್ ತಲೆ ಬಿಟ್ಟು ಹೋಗೇ ಇಲ್ವಲ್ಲ. ಏನ್ ಮಾಡ್ ಸಾಯ್ಲಿ, ನನ್ಗಂತೂ ನೆಮ್ಮದಿನೇ ಇಲ್ದಂಗ ಆಗೋಗ್ಬಿಟ್ಟಿದೆ. ಮನೆಗೆ ಹೋದ್ರೆ ಇನ್ನೂ ಹಿಂಸೆ, ಮತ್ತದೇ ಮುಖ ನೋಡ್ಬೇಕಾ? ಥೂ, ಸಾಕಾಗೋಗ್ಬಿಟ್ಟಿದೆ. ಇದೇನಾದ್ರೂ ಮಾಡ್ಬೇಕಲ್ಲ, ಏನ್ ಮಾಡೋದು? ನೀನು ಪಿಕ್ಚರ್ ಗಿಚ್ಚರ್ ನೋಡಲ್ವಾ? ಅದರಲ್ಲಿ ಒಂದು ಮಗುವಿನ ತಂದೆ ತಾಯಿ ಯಾರು ಅಂತ ತಿಳ್ಕೊಳ್ಳೋದಿಕ್ಕೆ ಅದೇನೋ ಟೆಸ್ಟ್ ಎಲ್ಲ ಮಾಡ್ತಾರಲ್ಲಪ್ಪ. ಇಂಗ್ಲಿಷಲ್ಲಿ ಅದಕ್ಕೇನೋ ಹೆಸರಿದೆ, ಗೊತ್ತಾಗ್ತಾ ಇಲ್ಲ. ನೀನ್ ಯಾಕೆ ನಕ್ಷತ್ರನ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸ್ಬಾರ್ದು? ಆಗ ನಿನ್ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತಲ್ಲ. ನಾನು ಅದ್ರ ಬಗ್ಗೆ ಕೇಳಿದ್ದೀನಿ. ಆದ್ರೆ ಆಸ್ಪತ್ರೆಗೆ ಹೋಗಿದ ತಕ್ಷಣ ಟೆಸ್ಟ್ ಮಾಡಿ ಅಂದ್ರೆ ಮಾಡ್ಬಿಡ್ತಾರಾ? ಯಾಕೆ ಅಂತ ಕೇಳಿದ್ರೆ, ಆಮೇಲೆ ಪೊಲೀಸು ಗೀಲೀಸು ಅಂತ ಹೋದ್ರೆ, ಒಂದ್ ವೇಳೆ ಟೆಸ್ಟ್ ಮಾಡ್ತಾರೆ ಅಂತಾನೆ ಇಟ್ಕೋ, ಅದಕ್ಕೆಲ್ಲ ಲಕ್ಷಗಟ್ಲೆ ಖರ್ಚಾಗತ್ತೆ. ನಾನ್ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಕೈನಲ್ಲಿ 1 ನಯಾ ಪೈಸಾನೂ ಇಲ್ಲ. ನಾನು ನನಗೆ ಗೊತ್ತಿರೋ ಕಡೆ ಎಲ್ಲ ವಿಚಾರಿಸ್ತೀನಿ. ನೀನು ಅಲ್ಲಿ ಇಲ್ಲಿ ಕೇಳಿ ನೋಡು, ಒಳ್ಳೇದಾಗುತ್ತೆ. ತಲೆ ಕೆಡಿಸ್ಕೋಬೇಡ. ಬಾ.